ಮಾಡಿದಂಥ ಕೃತ್ಯ ಏನಿದೆನೋ ಬಹಳಷ್ಟು ಭಯಭ್ರಾಂತರಾಗಿ ಮಾಡಬೇಕು ಅನ್ನೋಂಥ ಉದ್ದೇಶವನ್ನು ಹಿಡ್ಕೊಂಡು ಪ್ರೀ ಪ್ಲಾನ್ಡ್ ಆಗಿ ಬಂದು ಇವತ್ತು ಎಲ್ಲ ಕಡೆ ಕೂಡ ಗುಂಡು ಹಾರಿಸಿದ್ರಿಂದ ಇಲ್ಲಿನಿಂದ ಹತ್ತತ್ರ ಒಂದು 500 ಮೀಟರ್ಸ್ ಹತ್ತತ್ರ ಗುಂಡು ಹಾರಿಸ್ಕೊಂಡು ಹೋಗ್ಯಾರ. ಕಂಟಿನ್ಯೂ ಹಾರಿಸ್ತಾರ. ನಾನು ಅವತ್ತು ಹೇಳಿದಂಥ ಟೈಮಲ್ಲಿ ಕೂಡ ನಾನು ಯಾವುದೇ ಆಂಟಿಸಿಪೇಟರಿ ಬೇಲ್ಗೆ ನಾನು ಮೂವ್ ಮಾಡಲ್ಲ, ಎಲ್ಲಿಗೂ ತಪ್ಪಿಸ್ಕೊಳ್ಳೋಕಂತ ಕೆಲಸ ಮಾಡಲ್ಲ. ಯಾವತ್ತು ತಪ್ಪಿದ ನಂತರ ಅವತ್ತು ನಾನೇ ಹೋಗಿ ಸರೆಂಡರ್ ಆಗ್ತೀನಿ ಅನ್ನೋಂಥ ಮಾತನ್ನು ಕೂಡ ನಾನು ಹೇಳಿದ್ದೆ. ಅವತ್ತಿದ್ದಂಥ ವಾತಾವರಣದಲ್ಲಿ ಬಳ್ಳಾರಿ ನಗರ ಜನರು ಅವರಿಂದ ಹಾರಿದನೋ ಇವರಿಂದ ಹಾರಿದನೋ, ಅವ್ರು ನೋಡಿದ್ರೆ ನಾವು ಹಾರಿಸಿಲ್ಲ ಅಂತಾರ, ಇವ್ರು ನೋಡಿದ್ರೆ ನಾವು ಹಾರಿಸಿಲ್ಲ ಅಂತಾರ, ಯಾವನು ಹಾರಿಸಿದ್ರು ಅಂತೇಳಿ ಜನರೆಲ್ಲ ಗೊಂದಲ ಇದ್ರು. ಅದು ಕೂಡ ನೋಡ್ರಿ, ಆ ಹುಡುಗ ಯಾರು ನಮ್ಮ ರಾಜಶೇಖರ್ ಅನ್ನೋಂಥ ಹುಡುಗ ಏನು ಪೋಸ್ಟ್ ಮಾರ್ಟಮ್ ಆಗುತ್ತೇನೋ, ಪೋಸ್ಟ್ ಮಾರ್ಟಮ್ ಒಂದೇ ಸಾರಿ ಮಾಡಲಿಲ್ಲ. ಪೋಸ್ಟ್ ಮಾರ್ಟಮ್ ಅನ್ನ 3-4 ಬಾರಿ ಪೋಸ್ಟ್ ಮಾರ್ಟಮ್ ಮಾಡಿದಾರ. ಒಂದು ಬಾರಿ ಪೋಸ್ಟ್ ಮಾರ್ಟಮ್ ಮಾಡೋಂಥ ಟೈಮಲ್ಲಿ ಅವರು ಏನೋ ಒಂದು ಕಡೆ ಷಡ್ಯಂತ್ರವನ್ನು ಮಾಡಿ ಅದ್ರ ಹಂಗೆ ಮುಚ್ಚಾಕ್ಬೇಕನ್ನಂತ ಪ್ರಯತ್ನ ಕೂಡ ಮಾಡಿದಾರ. ಆ ಗುಂಡು ತೆಗಿಲಾರ್ದಂತೆ, ಆ ಗುಂಡು ಇದ್ರೆ ಈಗ ಆಕಸ್ಮಿಕವಾಗಿ ಅವ್ರ ಮೇಲೆ ಹಾಕಬಹುದನ್ನಂತ ಪ್ರಯತ್ನ ಕೂಡ ಮಾಡಿದಾರ. ಅವ್ರು ಏನು ಮಾಡಿದಾರ, ಫಸ್ಟ್ ಟೈಮ್ ಪೋಸ್ಟ್ ಮಾರ್ಟಮ್ ಮಾಡಿದಂಥ ಟೈಮಲ್ಲಿ ಆ ಗುಂಡು ಸಿಕ್ಕಿಲ್ಲ. ಆ ಗುಂಡು ಸಿಗಲಾರ್ದಂಥ ಟೈಮಲ್ಲಿ ಅವ್ರದ್ರ ಹಂಗೆ ಹೋಗಿ ಅಂತ್ಯ ಸಂಸ್ಕಾರ, ದಾನ ಸಂಸ್ಕಾರ ಮಾಡ್ಬೇಕನ್ನಂತ ಪ್ರಯತ್ನ ಮಾಡಿದಾರ. ಬಹಳ ಫೋರ್ಸ್ ಆಗಿ ಉಪಯೋಗ ಮಾಡಿದಾರ. ಆದರೆ ಅವ್ರ ಫೋರ್ಸ್ ಏನಿದೆನೋ ಇವತ್ತು ಕಾನೂನು ಅದನ್ನು ಒಪ್ಕೊಳ್ಳೋಕೆ ಸಿದ್ಧ ಇದ್ದಿಲ್ಲ. ಯಾರು ಬಹಳಷ್ಟು ಮಂದಿ ಹಿರಿಯ ನಾಯಕರೆಲ್ಲರೂ ಕೂಡ ಅವ್ರ ಪಾರ್ಟಿಯಲ್ಲಿ ಇದ್ದಂಥ ನಾಯಕರು ಕೂಡ ಯಾರು ಒಪ್ಕೊಳ್ಳೋಕೆ ರೆಡಿ ಇದ್ದಿಲ್ಲ. ಅದನ್ನು ಮುಚ್ಚಾಕಂತ ಪ್ರಯತ್ನ ಮಾಡಿದಂಥ ಟೈಮಲ್ಲಿ ಇದಂಗೆ ಆಗಲ್ಲ ಅಂತೇಳಿ ಎಲ್ಲ ಹಿರಿಯ ಅಧಿಕಾರಿಗಳು, ದಾವಣಗೆರೆ IG ಸಾಹೇಬರು, ಇಂಟೆಲಿಜೆನ್ಸ್ ಅವರು, ನಮ್ಮ ಹಿತೇಂದ್ರ ಅವರು ಎಲ್ಲರೂ ಕೂಡ ಸಾಕಷ್ಟು ಮಂದಿ ಪೊಲೀಸ್ ಅಧಿಕಾರಿಗಳು ಸೇರ್ಕೊಂಡು ಮತ್ತೆ ಪೋಸ್ಟ್ ಮಾರ್ಟಮ್ ಮಾಡಿಸಿದಾರ, ಕಳಿಸ್ಕೊಟ್ಟಿದ್ದಾರೆ. ಅಲ್ಲ, 2 ಸರಿ 3 ಬಾರಿ ಕೂಡ ಪೋಸ್ಟ್ ಮಾರ್ಟಮ್ ಮಾಡಿದಾರ. ಮೊದಲನೇ ಬಾರಿ ಪೋಸ್ಟ್ ಮಾರ್ಟಮ್ ಮಾಡಿದಂತ ಟೈಮಲ್ಲಿ ಆ ಗುಂಡಿದ್ರೆ ಕೂಡ ಅದನ್ನ ಹಂಗೆ ಮುಚ್ಚಾಕ್ಬೇಕನ್ನಂತ ಪ್ರಯತ್ನ ಮಾಡಿದಾರ. ಆ ಪ್ರಯತ್ನ ಮಾಡಿದಂತ ಟೈಮಲ್ಲಿ ಕೂಡ ಅವರು ಎಂತ ಪರಿಸ್ಥಿತಿಯಲ್ಲೂ ಕೂಡ ಗುಂಡು ಹೊರಗಡೆ ತೆಗಿಬಾರ್ದು. ಅದನ್ನ ಏನಾಗ್ಬೇಕಂದ್ರೆ ಅದನ್ನ ಸಸ್ಪೆನ್ಸ್ ಆಗಿ ಉಳಿಬೇಕನ್ನಂತ ಕಾರಣದಿಂದ ಗುಂಡು ಅದು ತಗಿಲಾರ್ದಂತೆ ಮುಚ್ಚಾಕಂತ ಪ್ರಯತ್ನ ಮಾಡಿದಾರೆ. ಬಹಳಷ್ಟು ರಾಜಕಾರಣಿಗಳು ಸೇರಿಕೊಂಡು ಅಲ್ಲ, ಬಹಳಷ್ಟು ನೋಡ್ರಿ ಇವತ್ತು ತನಕ ಅಲ್ಲ ನೋಡ್ರಿ ಸರ್ಕಾರದಲ್ಲಿ ಅವರು ಶಾಸಕರು ಇರೋ ಕಾರಣ ಸರ್ಕಾರದ ಮೇಲೆ ಆರೋಪಣೆ ಮಾಡಬೇಕಾಗುತ್ತೆ ನಾವು. ಇವತ್ತು ಭರತ್ ರೆಡ್ಡಿ ಅವರು ಅಂದ್ರೆ ಬಹಳ ಕ್ಲಿಯರ್ ಆಗಿದ್ದಲ್ಲ, ಅದರಲ್ಲಿ ಏನು ಸ್ಪಷ್ಟನೆ ಇದೆ. ಭರತ್ ರೆಡ್ಡಿ ಅವರೇ ಈ ಗೊಂದಲ ಪ್ರಾರಂಭ ಮಾಡಿರೋದು. ಭರತ್ ರೆಡ್ಡಿ ಅವರ ಅಂಗರಕ್ಷಕರಿಂದ ಗುಂಡು ಹಾರಿಸಿರೋಂಥದ್ದು, ಗುಂಡು ಹಾರಿಸಿರೋ ಕಾರಣ ಹುಡುಗ ಅಮಾಯಕ ತೀರ್ಕೊಂಡದ. ಅವ್ರು ಏನೊಂದು ಹೇಳಿಕೆಯನ್ನು ಕೊಟ್ಟರು, ಮೊದಲನೇ ಹೇಳಿಕೆಯನ್ನು ಕೊಟ್ಟರು ಅಂತ ನಮಗೆ ಅದಕ್ಕೆ ಸಂಬಂಧ ಇಲ್ಲ. ಬಿಜೆಪಿ ಗುಂಡು ಹಾರಿಸಿರೋಂಥದ್ದು ಜನಾರ್ದನ್ ರೆಡ್ಡಿ ಕೊಳ್ಳು ಕಟ್ಟಬೇಕಂದೇಳಿ ಸುಮಾರು 2,000 ಮಂದಿನ ಹಾಕೊಂಡು ಮನೆ ಹತ್ರ ಬಂದಂತ ಟೈಮಲ್ಲಿ ಕೂಡ ಏನು ಅಂತ ಹೇಳಿದ್ರೆ ಅವ್ರ ಕಡೆಯಿಂದ ತಪ್ಪಾಗಿದ್ರು ಕೂಡ ಮುಚ್ಚಾಕಂತ ಪ್ರಯತ್ನ ಮಾಡಿದ್ರು. ಪೋಸ್ಟ್ ಮಾರ್ಟಮ್ ರಿಪೋರ್ಟದಲ್ಲಿ ಕೂಡ ಅವ್ರನ್ನ ಒಂದೇ ಸಾರಿ ಪೋಸ್ಟ್ ಮಾರ್ಟಮ್ ಮಾಡಿಲ್ಲ, 2-3 ಸಾರಿ ಪೋಸ್ಟ್ ಮಾರ್ಟಮ್ ಮಾಡಿದ್ರಿಂದ ಆ ಗುಂಡನ್ನು ಫೋರ್ಸ್ಫುಲಿ ಅಂದರೆ ಬಹಳಷ್ಟು ಪ್ರಾಮಾಣಿಕ ಅಧಿಕಾರಿಗಳು ಎಲ್ಲರೂ ಕೂಡ ಸೇರಿಕೊಂಡು ಹಿಂಗೆ ಮಾಡೋದ್ರಿಂದ ಕಾನೂನು ಕೈಯಲ್ಲಿ ತಗೊಂಡೋಗಂದ್ರೆ ನಾವು ಯಾರು ಒಪ್ಪಂತ ಸ್ಥಿತಿಯಲ್ಲಿ ಇಲ್ಲ ಅನ್ನೋಂಥ ಸಂದರ್ಭದಲ್ಲಿ ಪುನಃ ಪೋಸ್ಟ್ ಮಾರ್ಟಮು 2 ಬಾರಿ ಮಾಡಿ ಆ ಗುಂಡನ್ನು ತೆಗೆಯುವಂತ ಕೆಲಸ ಮಾಡಿದ್ದಾರೆ. ಸರ್, ಈಗ 2 ಕಡೆಯವರು ಕೂಡ ಕಟ್ಟಿಗೆ ಕಲ್ಲು ತಂದಿಟ್ಕೊಂಡಿದ್ರೆ ಸಾಕಷ್ಟು ಎವಿಡೆನ್ಸ್ ಗಳು ಸಿಗ್ತಾವೆ ಸರ್. ಇಲ್ಲ ಒಂದ್ ಕಡೆ ಪೂರ್ವ ನಿಯೋಜಿತ ಅಲ್ವಾ ಸರ್ 2 ಕಡೆಯವರು? ನೋಡ್ರಿ ಇವತ್ತು ಪೂರ್ವ ನಿಯೋಜಿತ ಅಂದ್ರೆ ಶಬ್ದ ಏನಂತ ಹೇಳ್ಬೇಕು. 2 ಕಡೆಯಿಂದ ತಯಾರಿ ಮಾಡ್ಕೊಂಡಿರಿ, ಎಲ್ಲ ಕೂಡ ಪ್ಲಾನ್ಡ್. ನೋಡ್ರಿ, ಎಲ್ಲ ಪ್ಲಾನ್ಡ್ ಅನ್ನಕ ಪೂರ್ವ ನಿಯೋಜಿತ ಅಂತಾರ್ರಿ. ಹೌದು. ಇವತ್ತು ನೋಡ್ರಿ, ಇವತ್ತು ಪೂರ್ವ ನಿಯೋಜಿತ ಅಂದ್ರಿಗಿನ ಅವ್ರು ಯಾರನ್ನ ಹೋಗಿ ನಾವು ಅವ್ರ ಮನೆ ಕಡೆ ಹೋಗ್ಬೇಕಾಗಿತ್ತು. ಯಾಕಂದ್ರೆ ಯಾವತ್ತು ಕೂಡ ಮನುಷ್ಯ ಕಾನ್ಫಿಡೆನ್ಸ್ ಹೆಂಗಿರುತ್ತೆ ಅಂದ್ರಿಗಿನ ಅಧಿಕಾರ ಇರೋಂಥ ಟೈಮಲ್ಲಿ, ವಯಸ್ಸಿರೋಂಥ ಟೈಮಲ್ಲಿ, ಅಧಿಕಾರ ವಯಸ್ಸು ರೊಕ್ಕ ಇರೋಂಥ ಟೈಮಲ್ಲಿ ಅಹಂ ಪ್ರಾರಂಭ ಆಗುತ್ತೆ. ಆ ಅಹಂ ಪ್ರಾರಂಭ ಆದಂಥ ಟೈಮಲ್ಲಿ ಮನುಷ್ಯ ಕಾಲು ಕೆದುಕೊಂಡೇ ಜಗಳಕ್ಕೆ ಬರ್ತಾನಂದ್ರೆ ನಾವೇನು ಮಾಡಕ್ಕೆ ಸಾಧ್ಯ ಆಗುತ್ತೆ? ಇವತ್ತು ಹಂಗಾಗಿ ಇಲ್ಲ, ಯಾವುದೇ ರೀತಿಯಲ್ಲಿ ಕೂಡ ಜನಾರ್ದನ್ ರೆಡ್ಡಿ ಅವರು ನಮ್ಮ ಮನೆ ಹತ್ರ ಬರೋ ತನಕ ಕೂಡ ಯಾವುದೇ ಸೂಚನೆ ಗೊತ್ತಿದ್ದಿಲ್ಲ. ಅಲ್ಲರಿ, ಪೊಲೀಸ್ ಸೆಕ್ಯೂರಿಟಿ ಅವರು ಸಮೇತ DSP ಸಾಹೇಬ್ರ ಸಮ್ಮುಖದಲ್ಲಿ ಅವರೆಲ್ಲರೂ ಕೂಡ ಇಲ್ಲಿ ಸೇರ್ಕೊಂಡ್ಬಿಟ್ಟಿದ್ರು. ಈ ಸ್ಪಾಟ್ ಅಲ್ಲಿ ಅವ್ರು ಇದ್ರು. ಇಲ್ಲೆಲ್ಲ ಸ್ಪಾಟ್ ಅಲ್ಲಿ ಇದ್ದಂತ ಟೈಮ್ಲಿ ಅವ್ರ ಕೈಯಲ್ಲಿ ಬಡಿಗಳಿದ್ವು, ಅವ್ರ ಕೈಯಲ್ಲಿ ಪೆಟ್ರೋಲ್ ಬಾಂಬ್ಸ್ ಇದ್ವು, ಅವ್ರ ಕೈಯಲ್ಲಿ ಮಚ್ಚುಗಳಿದ್ದವು. ಸಾಕಷ್ಟು ಮಂದಿ ಆಂಧ್ರದಿಂದ ಗುಂಡಗಳು ಕರೆಸ್ಕೊಂಡಿದ್ರು. ಸಾಕಷ್ಟು ಮಂದಿ ಅನಂತಪುರ, ಬೇರೆ ಬೇರೆ ಬಗಲಗಡೆ ಇದ್ದಂಥ ಆಂಧ್ರ ಪ್ರದೇಶ ರಾಜ್ಯದಲ್ಲಿದ್ದಂಥ ಬಗಲಗಡೆ ಎಲ್ಲ ಜಿಲ್ಲೆಗಳಿಂದ ಕರೆಸ್ಕೊಂಡಿದ್ರು. ಲೋಕಲ್ ಏಡ್ಸ್ ಕೂಡ ಸಾಕಷ್ಟು ಮಂದಿ ಯುವಕರು ಇತ್ತೀಚೆಗೆ
ಡ್ರಗ್ಸ್ಗೆ ಅಭ್ಯಾಸ ಆಗಿ ಬಿಟ್ಟಿದ್ದಾರೆ. ಅಲ್ರಿ ಯಾವುದೇ ಬಡಿಗೆ ನೋಡ್ರಿ, ಬಡಿಗೆಗಳೆಲ್ಲ ತಂದಿರೋದು ಅವರು. ಇವಾಗ ಅವರು ಬಂದಂತ ಟೈಮಲ್ಲಿ ಅವ್ರ ಕೈಗಳಲ್ಲಿ ಇದ್ದಂತ ಮಚ್ಚುಗಳು ನೋಡಿದಂತ ಟೈಮಲ್ಲಿ ಕಲ್ಲು ತೂರಾಟ ಆಗುವಂತ ಟೈಮಲ್ಲಿ ಅಲ್ಲಿ ಬ್ಯಾನರ್ಗಳು ತಗೊಂಡು ಇಟ್ಟಂತ ಕಟ್ಟಿಗಳು ಕಸ್ಕೊಂಡಿರ್ಬೋದು, ಇಲ್ಲ ಅನ್ನಕ್ ಹೋಗಲ್ಲ ನಾನು. ನೋಡ್ರಿ, ನಾನು ಪ್ರಾಮಾಣಿಕ ಅಂತ ಹೇಳಕ್ ಹೋಗಲ್ಲ. ಅವ್ರು ನಡೆದಂತ ಘಟನೆಯಲ್ಲಿ ಇವರು ಕೂಡ ಕಟ್ಟಿಗಳು ತಗೊಂಡಿರ್ಬೋದು. ಆ ಕಟ್ಟಿಗಳು ತಗೊಂಡಂತವ್ರನ್ನ ವಿಡಿಯೋ ರೆಕಾರ್ಡಿಂಗ್ ಮಾಡಿ, ಡ್ರೋನ್ ಕ್ಯಾಮರಾ ಮೂಲಕ ರೆಕಾರ್ಡಿಂಗ್ ಮಾಡಿ ಆಲ್ರೆಡಿ ಎಲ್ಲರೂ ಕೂಡ ಅರೆಸ್ಟ್ ಮಾಡಂತ ಕೆಲಸಗಳು ಮಾಡಿದ್ದಾರೆ. ನಿಮ್ಮ ರಕ್ಷಣೆಗಾಗಿ ಅಟ್ಯಾಕ್ ಮಾಡಲು ಹಾಕೊಂಡಿದ್ರು ಅಂತ ಸರ್. ಬಹಳ ಗಂಭೀರವಾಗಿರ್ತಕ್ಕಂಥದ್ದು. ಯಾಕಂತಂದ್ರೆ 2-3 ಸರಿ ಪೋಸ್ಟ್ ಮಾರ್ಟಮ್ ಮಾಡಿದ್ರೆ ಅಂತಂದ್ರೆ ಪ್ರಕರಣ ಯಾಕೆ ಮುಚ್ಚಾಗೋ ಪ್ರಯತ್ನ ಆಯ್ತು. ಅಲ್ಲ, ನಾನು ಬಹಳ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ. ಒಂದು ಪೋಸ್ಟ್ ಮಾರ್ಟಮ್ದಲ್ಲಿ ಅವರ ಗುಂಡು ಒಳಗಡೆ ಇಟ್ಟು ಜನಾರ್ದನ್ ರೆಡ್ಡಿ ಕೊಳ್ಳು ಕಟ್ಟಬೇಕನ್ನಂತ ಪ್ರಯತ್ನ ಮಾಡಿದ್ದಾರೆ, ವೆರಿ ಕ್ಲಿಯರ್ ಆಗಿ. ಅಂದ್ರೆ ಆಲ್ರೆಡಿ ಅಂಗರಕ್ಷಕ ಗುಂಡು ಅಂತೇಳಿ ಕ್ಲಿಯರ್ ಆಗಿದೆಲ್ಲ. ಅವರೇ ಭರತ್ ರೆಡ್ಡಿ ಅವರ ನೋಡ್ರಿ, ಇವತ್ತು 2 ಕಡೆ ಅಂಗರಕ್ಷಕರಿದ್ದಾರೆ. ಯಾರ ಕಡೆ ಅಂಗರಕ್ಷಕ ಪ್ರೈವೇಟ್ ಖಾಸಗಿ ಗನ್ಮ್ಯಾನ್ಗಳು ಅಂತ ಹೇಳ್ತೇನೆ. ಒಂದು ಕಡೆ ಸತೀಶ್ ರೆಡ್ಡಿ ಅವ್ರ ಕಡೆ ಕೂಡ ಅಂಗರಕ್ಷಕರು ಖಾಸಗಿ ಗನ್ಮ್ಯಾನ್ಗಳು ಮಹಾರಾಷ್ಟ್ರದವರು, ಬಿಹಾರದವರು, ನಂತರ ಪಂಜಾಬ್ದವರು ಇದ್ದಾರೆ. ಅದೇ ಅಂಗರಕ್ಷಕರು ಕೂಡ ಸೇಮ್ ಅಂಗರಕ್ಷಕರು ಕೂಡ ನಾರಾ ಭರತ್ ರೆಡ್ಡಿ ಅವ್ರ ಹತ್ರ ಕೂಡ ಇದ್ದಾರೆ. ಇವತ್ತು ನಾನೇನ್ ಹೇಳ್ತಾ ಇದ್ದೀನಿ, ಇವತ್ತು ಅಂಗರಕ್ಷಕರು ಅವ್ರು ಯಾರಿದ್ದಾರೋ ಭರತ್ ರೆಡ್ಡಿ ಅವ್ರ ಜೊತೆಲಿದ್ದಂತ ಅಂಗರಕ್ಷಕರೇ ಕೊಂದಿರೋದು. ಅಲ್ಲ, ಬದಲಾಯಿಸಕ್ಕೆ ಬರೋದೇ ಇಲ್ಲ. ಯಾಕಂದ್ರೆ ನಾನೇನ್ ಹೇಳ್ತಾ ಇದ್ದೀನಿ, ಇವ್ರು ಯಾರು ಅಂಗರಕ್ಷಕರು ನೋಡ್ರಿ. ಇವತ್ತು ಒಂದು ಕೃತ್ಯ ನಡೆದ್ರೆ ನನ್ನ ಅಂಗರಕ್ಷಕ ಇರ್ತಾನ್ರಿ. ಅದು ಅಂಗರಕ್ಷಕ ಏನನ್ನ ತೊಂದರೆ ಮಾಡಿ ಈ ರೀತಿ ಕೃತ್ಯಗಳಾದ್ರೆ ಅದ್ರ ರೆಸ್ಪಾನ್ಸಿಬಿಲಿಟಿ ನಾನು ತಗೋಬೇಕಾಗುತ್ತೆ. ಇವತ್ತು ಯಾರು ಅಂಗರಕ್ಷಕರನ್ನು ನೋಡಿದಂಥ ಟೈಮಲ್ಲಿ ನಾರಾ ಭರತ್ ರೆಡ್ಡಿ ಅವರ ಅಂಗರಕ್ಷಕರಾಗಿರೋ ಅವರೇ ಗುಂಡಾರಿಸಿರೋ ಕಾರಣ ಅವರು ಇವತ್ತು ಕೃತ್ಯ ನಡಿ ಆ ಹುಡುಗ ಅಮಾಯಕ ತೀರ್ಕೊಂಡೋಗಿದ್ದಾನ. ಅದಕ್ಕೋಸ್ಕರವಾಗಿ ಮೇನ್ ಅಕ್ಯೂಸ್ಡ್ ಆಗಿ MLA ಅವರು ಮಾಡಬೇಕಾಗಿದೆ. ಡಿಮ್ಯಾಂಡ್ ಏನು ಸರ್? ಈಗ ಸರ್, ನಮ್ಮ ಡಿಮ್ಯಾಂಡ್ ಇಷ್ಟೇ. ನಾನು ಆಲ್ರೆಡಿ ಪಕ್ಷದವ್ರನ್ನ ನಾನು ವಿನಂತಿ ಮಾಡ್ಕೊತಾ ಇದ್ದೀನಿ. ಆಲ್ರೆಡಿ ನನಗೆ ದಯವಿಟ್ಟು ಇದನ್ನ CBIಗೆ ಕೊಡ್ರಿ, ಇಲ್ಲಿ ಸಿಟ್ಟಿಂಗ್ ಜಡ್ಜ್ ಅಂತ ಎಂಕ್ವೈರಿ ಮಾಡಿಸಿ ಅಂತ ಕೇಳ್ತಾ ಇದ್ದೀನಿ. ಅಕಸ್ಮಿತವಾಗಿ ಪಾರ್ಟಿ ಇವತ್ತು ಎಲ್ಲರೂ ಕೂಡ ನನ್ನ ಹಿರಿಯ ನಾಯಕರಾದಂಥ ಸನ್ಮಾನ್ಯ ಪಕ್ಷದ ಅಧ್ಯಕ್ಷರಾದಂಥ ವಿಜೇಂದ್ರ ಅವರು ಕೂಡ ನಾನು ವಿನಂತಿ ಮಾಡ್ಕೊಂಡಿದ್ದೀನಿ. ಮಾಜಿ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಯಡಿಯೂರಪ್ಪ ಅವರು ಕೂಡ ನಾನು ವಿನಂತಿ ಮಾಡ್ಕೊಂಡಿದ್ದೀನಿ. ಅದೇ ರೀತಿಯಲ್ಲಿ ನಮ್ಮ ನಮ್ಮ ಬಸವರಾಜ ಬೊಮ್ಮಾಯಿಯವರು ಕೂಡ ನಾನು ವಿನಂತಿ ಮಾಡ್ಕೊಂಡಿದ್ದೀನಿ. ಎಲ್ಲ ಕೋರ್ ಕಮಿಟಿ ಸದಸ್ಯರಿಗೆ ಮತ್ತು ಪ್ರಹ್ಲಾದ್ ಜೋಶಿ ಅವರಿಗೆ, ನಮ್ಮ ರಾಧಾಮೋಹನ್ ಅಗರ್ವಾಲ್ ಅವರಿಗೆ ಮತ್ತು ರೆಡ್ಡಿ ಅವರಿಗೆ, ಎಲ್ಲರಿಗೂ ನಮ್ಮ ಉಸ್ತುವಾರಿಗಳೆಲ್ಲರಿಗೂ ನಾನು ವಿನಂತಿ ಮಾಡ್ಕೊಂಡಿನಿ. ಅವ್ರು ಜಸ್ಟಿಸ್ ಕೊಡೋಕ್ಕಾಗಲ್ಲ. ನನಗೆ ಗೊತ್ತಿರೋಂಥ ಪ್ರಕಾರ, ಈಗಿರೋಂಥ ಮಾಹಿತಿ ಪ್ರಕಾರ ಈ ನ್ಯಾಯ ಅಂತೂ ಆ ಹುಡುಗಿಗೆ ಸಿಗಲ್ಲ, ನಮಗೆ ಕೂಡ ಸಿಗಲ್ಲ, ನಮ್ಮ ನಗರದ ಜನರಿಗೆ ಸಿಗಲ್ಲ. ಇವತ್ತು ಮುಂದಿನ ದಿನಗಳಲ್ಲಿ ಇದಕ್ಕೆ ನ್ಯಾಯ ಸಿಗಬೇಕಂದ್ರಿಗಿನ ನಾನು ಇಲ್ಲಿ ಬಳ್ಳಾರಿಯಿಂದ ಪಾರ್ಟಿ ಅವಕಾಶ ಮಾಡಿಕೊಟ್ರೆ ಇಲ್ಲಿಂದ ಪಾದಯಾತ್ರೆ ಮಾಡೋ ಕೂಡ ನಾನು ರೆಡಿ ಆಗಿದ್ದೀನಿ. ಬೆಂಗಳೂರು ತನಕ ಪಾದಯಾತ್ರೆ ಮಾಡ್ತೀನಿ. ನಮ್ಮ ಡಿಮ್ಯಾಂಡ್ ಏನಿದೆನೋ ನಮ್ಮ ಡಿಮ್ಯಾಂಡ್ ಏನಿದೆನೋ ಒಂದು ನಂಬರ್ 1 ಡಿಮ್ಯಾಂಡು ಇದನ್ನ CBI ಕೊಡಬೇಕು. ಇನ್ನೊಂದು, ಇಲ್ಲಿದ ಸಿಟ್ಟಿಂಗ್ ಜಡ್ಜ್ ಹತ್ರ ಎಂಕ್ವೈರಿ ಮಾಡಿಸ್ಬೇಕು. ಯಾರು ಗುಂಡು ಹಾರಿಸಿದಾರೋ, ಅಂಗರಕ್ಷಕರು ಯಾರಿದ್ರು, ಈ ಕೃತ್ಯಕ್ಕೆ ಯಾರು ಮೂಲೋ ಅವ್ರು ನಾರಾ ಭರತ್ ರೆಡ್ಡಿ ಅವರು ಅರೆಸ್ಟ್ ಮಾಡಬೇಕು. ನಂತರ ಈ ಸತೀಶ್ ರೆಡ್ಡಿ ಅವರು ಇದಾರಲ್ಲ, ಅವರು ಒಂಥರ ಅಂದರೆ ಆ ಮನುಷ್ಯನ ಭಾವನೆಗಳು, ಆ ಮನುಷ್ಯನ ಮೈಂಡ್ ಸೆಟ್ ಏನಂದೇಳಿ ಗೊತ್ತಿಲ್ಲ. ಭಾಳಷ್ಟು ಜನರು ಅವ್ರಿಗೆ ಹವ್ಯಾಸ ಅಂತೆ, ಯಾರನ್ನ ಕರೆಸೋದು, ಗುಂಡಾರಿಸೋದು ಅವ್ರಿಗೆ ಅಭ್ಯಾಸ ಅಂತೆ. ಸಾಯಂಕಾಲ ಆದರೆ ಗುಂಡಾರಿಸ್ತಾರಂತೆ. ಅಂಥವ್ರಿಗೆ ಲೈಸೆನ್ಸ್ ಹೆಂಗೆ ಕೊಟ್ಟಿದ್ದೀರಿ ಅನ್ನೋಂಥದ್ದು ಕೇಳಬೇಕಾಗುತ್ತೆ. ಅದಕ್ಕೋಸ್ಕರ ಅಂಥವ್ರ ಮೇಲೆ ಕೂಡ ಅವ್ರಿಗೆ ಕೇಸ್ ಮಾಡಬೇಕು. ಅವ್ರು ಏನು ಮಾಡಿದಾರ, ಇವತ್ತು ನಕಲಿ ಮಾಡಿಕೊಂಡು ಅವರು ಬೇಕಂತೇಳಿ ಇವತ್ತು ಹಾಸ್ಪಿಟಲ್ಗೂ ಅಡ್ಮಿಟ್ ಆಗಿದ್ದಾನ. ಇವತ್ತು ಹಾಸ್ಪಿಟಲ್ದಲ್ಲಿ ಅಡ್ಮಿಟ್ ಆಗಿರೋ ಕಾರಣ ಅವ್ನು ತಪ್ಪಿಸ್ಬೇಕನ್ನಂತ ಪ್ರಯತ್ನ ಮಾಡ್ತಾ ಇದ್ರ. ಆ ಕೇಸಲ್ಲಿ ಅವ್ನು ಕೂಡ ಇನ್ವಾಲ್ವ್ಮೆಂಟ್ ಮಾಡಬೇಕು ಅನ್ನೋ ಒತ್ತಾಯನೂ ಕೂಡ ಮಾಡ್ತಾರೆ. ಅಲ್ಲ, ಅವ್ರ ಲೈಸೆನ್ಸ್ ಆಲ್ರೆಡಿ ಕಾನೂನು ಪ್ರಕಾರ ಏನ್ ಮಾಡ್ತಾ ಇದ್ರು ಎಲ್ಲ ಕೂಡ ಮಾಡ್ತಾ ಇದ್ರೆ. ಖಂಡಿತವಾಗಿ ಈ ರೀತಿ ಕೃತ್ಯ ನಡೆದಂತ ಟೈಮಲ್ಲಿ, ಕಾನೂನಿನ ಬಾಹಿರದ ಚಟುವಟಿಕೆ ನಡೆದಂತ ಟೈಮಲ್ಲಿ ಅಲ್ಲಿ ಲೈಸೆನ್ಸ್ ಮಾಡುವಂತ ಒತ್ತಾಯವನ್ನು ಕೂಡ ಆಲ್ರೆಡಿ ಸರ್ಕಾರಗಳು ಚಿಂತನೆ ಮಾಡ್ತಾ ಇದೆ. ಕೋರ್ ಕಮಿಟಿ ಸಭೆಯಲ್ಲಿ ವಿಚಾರ ಪ್ರಸ್ತಾಪ ಮಾಡ್ತೀರಾ ಸರ್? ಇಲ್ಲ, ನಾನು ಕೋರ್ ಕಮಿಟಿಗೆ ಹೋಗ್ತಾ ಇಲ್ಲ. ಯಾಕಂದ್ರೆ ನಾನು ಜನ ನೋಡ್ತಾ ಇದ್ರಲ್ಲ, ಸಿಕ್ಕಾಪಟ್ಟಿ ನಮಗೆ ಇಡೀ ರಾಜ್ಯದಿಂದ ಜನರು ಬರ್ತಾ ಇದ್ದಾರ. ರಾಮ್ಲೂರ್ ಏನೋ ಇನ್ಸಿಡೆಂಟ್ ಆಗಿದೆ, ಜನಾರ್ದನ್ ರೆಡ್ಡಿ ಅವರಿಗೆ ತೊಂದರೆ ಆಗಿದೆ ಅನ್ನೋ ಕಾರಣದಿಂದ ಎಲ್ಲ ಕಡೆ ಕೂಡ ಜನರು ಬರುವಂತ ಟೈಮಲ್ಲಿ ಅವ್ರನ್ನ ನಾನು ಸಮಾಧಾನ ಮಾಡಿ ಕಳಿಸ್ಬೇಕಾಗ್ತಾ ಇದೆ. ಹಂಗಾಗಿ ಬಹಳಷ್ಟು ಜನರಿಗೆ ಒಬ್ಬರಿನಿಂದ ಒಬ್ರು ಮಾಧ್ಯಮದ ಮೂಲಕ ಗೊತ್ತಾಗ್ತಾರೆ. ಕಾರಣ
ಚಾಮರಾಜನಗರ, ಬೀದರು, ಬಳ್ಳಾರಿ ಜಿಲ್ಲೆ, ವಿಜಯನಗರ ಜಿಲ್ಲೆ, ಅಖಂಡ ಕರ್ನಾಟಕದಿಂದ ಅನೇಕ ಕಡೆಯಿಂದ ಮೂಲೆಯಿಂದ ಬರ್ತಾ ಇದ್ದಾರೆ ಜನರು. ಅವರೆಲ್ಲರೂ ಕೂಡ ಸಮಾಧಾನ ಪಡಿಸಬೇಕಾಗಿರೋ ಕಾರಣ ನಾನು ಕೋರ್ ಕಮಿಟಿಗೆ ಹೋಗ್ತಾ ಇಲ್ಲ. ಆಲ್ರೆಡಿ ನಾನು ಕೋರ್ ಕಮಿಟಿ ಸದಸ್ಯರು ಎಲ್ಲರ ಹತ್ರ, ಸಿ ಟಿ ರವಿಯವ್ರ ಹತ್ರ, ಪ್ರಹ್ಲಾದ್ ಜೋಶಿ ಹತ್ರ, ಸೋಮಣ್ಣವ್ರ ಹತ್ರ ಎಲ್ಲರ ಹತ್ರ ನಾನು ಮಾತಾಡ್ತಾ ಇದ್ದೀನಿ. ದಯವಿಟ್ಟು ಅವಕಾಶವನ್ನು ಮಾಡಿಕೊಟ್ರೆ ಪಾದಯಾತ್ರೆ ಇಲ್ಲಿಂದ ಪ್ರಾರಂಭ ಮಾಡಿ ಇವತ್ತೇನು ಕಾಂಗ್ರೆಸ್ ಅಧಿಕಾರವನ್ನು ಬರಲಾರ್ದಂಥ ಟೈಮಲ್ಲಿ ಇಲ್ಲಿಂದ ಏನು ಪ್ರಾರಂಭವನ್ನು ಮಾಡಿ, ಏನು ಬಳ್ಳಾರಿ ಜಿಲ್ಲೆಗೆ ಅಪಮಾನ ಮಾಡಿದಂಥ ಕಾಂಗ್ರೆಸ್ ಪಾರ್ಟಿಗೆ ಪುನಃ ಇಲ್ಲಿಂದನೇ ಪ್ರಾರಂಭ ಮಾಡಿ ಇಡೀ ರಾಜ್ಯದಲ್ಲಿ ಜನರಿಗೆ ಬುದ್ಧಿ ಕಲಿಸುವಂಥ ಕೆಲಸ ಮಾಡ್ತೀನಿ.